ಪುತ್ತೂರಿನ ಹಾಲಿ ಶಾಸಕರು ಅಕ್ರಮ ಸಕ್ರಮ ಅರ್ಜಿ ವಿಚಾರದಲ್ಲಿ ಜನರಿಗೆ ಸುಳ್ಳು ಸಂದೇಶವನ್ನ ನೀಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದ್ದಾರೆ. ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಾಸಕ ಅಶೋಕ್ ಕುಮಾರ್ ರೈ ಅವರು ಎಲ್ಲಾ ಕಡೆಗಳಲ್ಲಿ ತಾನು ಶಾಸಕನಾಗಿ ಬರುವ ಸಮಯದಲ್ಲಿ 32,000 ಅಕ್ರಮ ಸಕ್ರಮ ಅರ್ಜಿಗಳನ್ನು ಮಾಜಿ ಶಾಸಕರಾದ ಸಂಜೀವ ಮಠಂದೂರು ಪೆಂಡಿಂಗ್ ಇಟ್ಟಿದ್ದರು. ನಾನು ಬಂದ ಬಳಿಕ ಎಲ್ಲ ಅರ್ಜಿಗಳ ವಿಲೇವಾರಿ ಮಾಡಿದ್ದೇನಂತ ಹೇಳಿದ್ದಾರೆ. ಆದರೆ ಪುತ್ತೂರು ತಾಲೂಕಿನಲ್ಲಿ ಈವರೆಗೆ ಬಂದ ಅರ್ಜಿಗಳ ಒಟ್ಟು ಸಂಖ್ಯೆ 94/ಸಿಯಲ್ಲಿ 16,210, 94/ಸಿಸಿಯಲ್ಲಿ 3,111. ಶಾಸಕರು ಹೇಳುವ 32,000 ಅರ್ಜಿ ಯಾವುದರದ್ದು ಅನ್ನೋದನ್ನ ಶಾಸಕರು ಜನರ ಮುಂದೆ ಸ್ಪಷ್ಟಪಡಿಸಬೇಕು. 2018 ಫೆಬ್ರವರಿಗೆ 94C ಅರ್ಜಿ ಅಖೇರಿಯಾಗಿತ್ತು. ಇಂಥ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ 94C ಒಟ್ಟು ಅರ್ಜಿ ಬಂದದ್ದು ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದರೆ 32,000 ಅರ್ಜಿಗಳು ಬಾಕಿ ಇತ್ತು ಅಂತೇಳಿ ಒಬ್ಬ ಶಾಸಕ ಹೇಳ್ತಾನೆ. ಯಾವ ಅರ್ಜಿ ಅಂತ ಅವ್ರು ಹೇಳಬೇಕಲ್ಲ, ದಾಖಲೆ ಸಮೇತ. ಪುತ್ತೂರಿನಲ್ಲಿ 94Cಗೆ ಅರ್ಜಿ ಬಂದದ್ದು 16,210, 9/6/2025ಕ್ಕೆ ತಹಸೀಲ್ದಾರ್ ಕೊಟ್ಟಂಥ ಅಧಿಕೃತ ವರದಿ. 16,210 94Cಯಲ್ಲಿ ಅರ್ಜಿ ಬಂದಿದೆ, 3,101 94CCಯಲ್ಲಿ ಅರ್ಜಿ ಬಂದಿದೆ. 101 ಒಟ್ಟು ಬಂದದ್ದು ಅರ್ಜಿ 2018ರವರೆಗೆ 210 ಸಿ 3,101 ಸ್ವೀಕೃತ ಅರ್ಜಿಗಳು 16,210 94Cಯಲ್ಲಿ ಸ್ವೀಕೃತ ಅರ್ಜಿಗಳು 94CCಯಲ್ಲಿ 3,101 94CCಯಲ್ಲಿ 8,411 ಅರ್ಜಿಗಳು ಇತ್ಯರ್ಥ ಆಗಿದೆ. ಸಿಯಲ್ಲಿ 411 ಇತ್ಯರ್ಥ ಆಗಿದೆ. 94CCಯಲ್ಲಿ 1,534 ಆಗಿದೆ. ತಹಸೀಲ್ದಾರ್ ಕೊಟ್ಟಂಥ ರಿಪೋರ್ಟ್ ಇದ್ದು 6,959 ರಿಜೆಕ್ಟ್ ಆಗಿದೆ. ಸಿಯಲ್ಲಿ 1,426 ತಿರಸ್ಕೃತ ಆಗಿದೆ. ರಿಜೆಕ್ಟ್ ಅಂದರೆ ತಿರಸ್ಕೃತ. ಬಾಕಿ ಅರ್ಜಿಗಳ ಸಂಖ್ಯೆ 9/6/2025ಕ್ಕೆ ಕಳೆದ ಇದಕ್ಕೆ 840 ಇದ್ದದ್ದು. ಯಾರಿಗೆ 840 ಕೊಡಲಿಕ್ಕೆ ಉಳಿದದ್ದು? ಯಾರಿಗೆ ಕೊಡಲಿಕ್ಕೆ ಉಳಿದದ್ದು? ಈಗಿರುವ ಶಾಸಕರಿಗೆ ಕಳೆದ 1 ವರ್ಷದಿಂದ. ಇದು ರಾಜಧರ್ಮ ಅಲ್ಲ, ಒಬ್ಬ ಜನಪ್ರತಿನಿಧಿ ಹೇಳುವಂಥದ್ದಲ್ಲ. ಸರ್ಕಾರದ ಸೊತ್ತನ್ನು ಕೊಡಬೇಕಿದ್ರೆ ಅಲ್ಲಿ ಪಾರ್ಟಿ ಬರ್ತದಾ? ಜನಪ್ರತಿನಿಧಿ ಅಂತ ಬರ್ತದಾ? ಎಂತಹ ಹೊಲಸು ರಾಜಕಾರಣ ಇಲ್ಲಿ ಪುತ್ತೂರಲ್ಲಿ ನಡೀತಾ ಇದೆ. ಭ್ರಷ್ಟಾಚಾರ ಇದ್ರೆ ನನ್ನ ಹತ್ರ ಹೇಳಿ ಅಂತ ಹೇಳಿದಂಥ ರಿಪೋರ್ಟ್ ನನ್ನ ಹತ್ರ ಇದೆ. ಸರಿಯಾ? ಪೇಪರ್ ರಿಪೋರ್ಟು ಪ್ರತಿ ಸಭೆಯಲ್ಲಿ ಹೇಳಿದ ನನ್ನ ಹತ್ರ ಇದೆ. ಸರಿಯಾ? ಯಾರಾದರೂ ಸಾಗುವಳಿ ಚೀಟಿ ಕೊಡುವಾಗ, ಹಕ್ಕುಪತ್ರ ಕೊಡುವಾಗ ನನಗೆ ಓಟು ಕೊಡಿ ಅಂತ ನಾವು ಕೇಳಿದ್ದೇವ? ನನಗೆ ಓಟು ಕೊಡಿ ಅಂತೇಳಿ ಅಲ್ಲ. ನನ್ನ BJP ಆಫೀಸಿಗೆ ಬನ್ನಿ ಅಂತ ನಾವು ಹೇಳಿದ್ದೇವಾ? ಅಲ್ಲ, ನಮ್ಮ ಅಕ್ರಮ ಸಕ್ರಮ ಸಮಿತಿಯ ಮೆಂಬರಲ್ಲಿ ಬಂದು ಮಾತಾಡಿ ಅಂತ ಹೇಳಿದ್ದೇವಾ? ಶಾಸಕರ ಕಚೇರಿಗೆ ನೀವು ಬನ್ನಿ ಅಂತ ಹೇಳಿದ್ದೇವ ನಾವು? ಯಾರಾದರೂ ಒಬ್ಬರಾದರೂ ಇದ್ದರೆ ಹೇಳಿ ನೋಡುವ. ಇಡೀ ನಾವು ಕೊಟ್ಟಂಥ ಅಕ್ರಮ ಸಕ್ರಮ ಸಮಿತಿಯ ಆ ಒಂದು ಯಾರು ಫಲಾನುಭವಿಗಳಿದ್ದಾರ ಅವರ ಎಲ್ಲ ದಾಖಲೆ ನನ್ನ ಹತ್ರ ಇದೆ. ನಾನೀಗ ಅಂಕೆ ಸಂಖ್ಯೆ ಕೊಟ್ಟೆ ಅಲ್ಲ, 1940. ಆ 1940 ಯಾರು ಅಂತ ನನ್ನಲ್ಲಿದೆ. ಶಾಸಕರು ನನ್ನ ಮೇಲೆ 45 ಜನರು ಲಂಚ ನೀಡಿದ್ದಾರೆ ಎನ್ನುವ ಆರೋಪವನ್ನ ಮಾಡಿದ್ದಾರೆ. ಶಾಸಕರಿಗೆ ತಾಕತ್ತಿದ್ದರೆ ಹಣ ನೀಡಿದ 45 ಜನರನ್ನ ಒಂದು ಕಡೆ ಕರೆದುಕೊಂಡು ಬರಲಿ, ನಾವು ಬರುತ್ತೇವೆ. ಎಲ್ಲಿ ಯಾರಿಗೆ ಯಾವುದರ ಮೂಲಕ ಹಣ ನೀಡಿರುವುದು ಅನ್ನೋದನ್ನ ಆ 45 ಜನ ಹೇಳಬೇಕು. ಅದು ದೇವಸ್ಥಾನವಾಗಿರಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರವಿರಲಿ, ನಾವು ಬರಲು ಸಿದ್ಧರಿದ್ದೇವೆ. ಶಾಸಕರು ತಾಕತ್ತಿದ್ದರೆ ಅವರನ್ನ ಕರೆತರುವ ಕೆಲಸ ಮಾಡಲಿ. ಅದು ಬಿಟ್ಟು ಸುಳ್ಳನ್ನೇ ಹೇಳಿಕೊಂಡು ಪಲಾಯನವಾದ ಮಾಡುವುದನ್ನ ಶಾಸಕರು ನಿಲ್ಲಿಸಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾಜಿ ಶಾಸಕರು ಅಕ್ರಮ ಸಕ್ರಮ ಸಮಿತಿಯಲ್ಲಿ 2 ಲಕ್ಷ ರೂಪಾಯಿಯನ್ನು
ಲಂಚ ಪಡ್ಕೊಂಡಿದ್ದಾರೆ 45 ಜನರಿಂದ ಅಂತೇಳುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಒಬ್ಬ ಜವಾಬ್ದಾರಿಯುತ ಶಾಸಕರಿಗೆ ನಾನು ಹೇಳುವಂಥದ್ದು, ಆ ಮಾಜಿ ಶಾಸಕ ಯಾರು ಅಂತೇಳಿ ಅವರು ಖಾತ್ರಿಪಡಿಸಬೇಕು ಮತ್ತು ಆ 45 ಜನ ಯಾರು ಅಂತೇಳಿ ಅವರನ್ನು ಖಾತ್ರಿಪಡಿಸಬೇಕು. ಅವರನ್ನು ಒಂದು ಒಳ್ಳೆಯ ಜಾಗಕ್ಕೆ ಕರ್ಕೊಂಡು ಬಂದು ನಾವು ಇಂಥವರಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅಂತೇಳಿ ಹೇಳಿದರೆ ಖಂಡಿತ ನಾವು ಆ ಶಾಸಕರ ಏನು ದಿಟ್ಟತನವನ್ನು ಭಾರತೀಯ ಜನತಾ ಪಾರ್ಟಿ ಶಾಬಾಸ್ ಅಂತ ಹೇಳ್ತದೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲದ ಮಾಜಿ ಅಧ್ಯಕ್ಷರಾದ ಸಾಜಾ ರಾಧಾಕೃಷ್ಣ ಆಳ್ವ, ಮಾಜಿ ಪ್ರಧಾನ ಕಾರ್ಯದರ್ಶಿಯಾದ ನಿತೀಶ್ ಕುಮಾರ್ ಶಾಂತಿವನ, ಬಲ್ನಾಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಅಕ್ರಮ ಸಕ್ರಮ ಸಮಿತಿ ಮಾಜಿ ಸದಸ್ಯರಾಗಿರುವ ಪರಮೇಶ್ವರಿ ಭಟ್, ಅಕ್ರಮ ಸಕ್ರಮ ಸಮಿತಿ ಮಾಜಿ ಸದಸ್ಯರಾದ ಪುರುಷೋತ್ತಮ ಮುಂಗ್ಲಿಮಣ್ಣೆ ಉಪಸ್ಥಿತರಿದ್ದರು.